ನಿಮ್ಗೆ ನನ್ನ ಫ್ರೆಂಡ್ ಪಿಂಕಿ ಗೊತ್ತಿಲ್ವಾ? ಅವಳು ಅವರ ಗಂಡ ಮತ್ತೆ ಅತ್ತೆ ಜೊತೆ ಯಾರದೋ ಸಂಬಂಧಿಕರ ಮದುವೆಗೆ ಬಂದಿದ್ಲಂತೆ. ಇವತ್ತು ರಾತ್ರಿ ನಮ್ಮನೇಲೇ ಇದ್ದು ವಿಶ್ರಾಂತಿ ಪಡೆದು ನಾಳೆ ಹೋಗ್ತಾಳಂತೆ. ಕರೀಲಾ? ಹ್ಞೂ ಸರಿ ಕಣೆ, ಕರಿ. ಅಯ್ಯೋ ಸರಿ ಅಂದ್ರೆ ಇವಳು ಖುಷಿ ಪಡ್ತಾಳೆ, ಕರೆದ್ರೆ ನಮ್ಮಮ್ಮ ಅದೇನ್ ರಾಧ ಅಂತ ಮಾಡ್ತಾಳೋ ದೇವರಿಗೆ ಗೊತ್ತು. ಇವರಿಬ್ಬರ ನಡುವೆ ಸಿಕ್ಕಾಕೊಂಡು ನಾನಂತೂ ಓದಾಡ್ತಿದ್ದೀನಿ, ಕರ್ಮ ನಂದು. ಹಾಯ್, ಹೇಗಿದ್ಯಾ ರಾಧಾ? ಏನೇ ಇಷ್ಟು ಮಾಡರ್ನ್ ಆಗಿದ್ಯಾ? ಚೆನ್ನಾಗಿದ್ದೀನಿ ಕಣೆ, ನೀನ್ ಹೇಗಿದ್ಯಾ? ನೀನೇನೇ ಇದು ಒಳ್ಳೆ ಗೌರಮ್ಮಂತರ ಆಗಿದ್ಯಾ? ಕಣೆ, ಮದ್ವೆ ಐತಲ್ವಾ, ಗೌರಮ್ಮಂತರನೇ ಇರ್ಬೇಕು. ಇದು ನನ್ ಗಂಡ ರಮೇಶ್ ಅಂತ, ಇದು ನರ್ತೆ ಸುಜಾತಾ ಅಂತ. ಇದು ನನ್ ಗಂಡ ಪ್ರಕಾಶ್ ಅಂತ, ಹಾಗೂ ಇದು ನನ್ನ ಅತ್ತೆ ಶಾಂತ ಅಂತ. ಅತ್ತೆ, ಇವಳು ನನ್ನ ಕಾಲೇಜ್ ಫ್ರೆಂಡ್ ಅತ್ತೆ. ಏನು, ನಿನ್ ಅತ್ತೆ ಮಗ್ಳಾ? ನಾನು ನೋಡೇ ಇಲ್ಲ ನಿಮ್ಮ ಮದ್ವೆಲಿ. ಎಷ್ಟು ಲಕ್ಷಣವಾಗಿದಲ್ಲ ನೋಡು. ನೀನು ಇದೆಯಾ ಕತ್ತಲ್ಲಿ ಮಾಂಗಲ್ಯ ಸರ ಹಾಕಲ್ಲ, ಪ್ಯಾಂಟು ಶರ್ಟ್ ಹಾಕೊಂಡು ನಿಂತಿದ್ಯಾ. ಅಯ್ಯೋ ಅತ್ತೆ, ಇವಳು ನಮ್ಮ ಅತ್ತೆ ಮಗಳಲ್ಲ, ನನ್ನ ಕಾಲೇಜ್ ಫ್ರೆಂಡ್. ಹೌದು ಆಂಟಿ, ಇವಳು ನನ್ನ ಪ್ರಾಣ ಸ್ನೇಹಿತೆ. ಆಂಟಿ ಅಂತ ಆಂಟಿ, ನೀನು ನೋಡಕಷ್ಟೇ ಗೌರಮ್ಮಂತಾರ ಇದೆಯಾ. ನನ್ನ ಸೊಸೆ ನೋಡು ಎಷ್ಟು ಮಾಡರ್ನ್ ಆಗಿದ್ರು ಕೂಡ ಮುದ್ದಾಗಿ ಅತ್ತೆ ಅಂತಾಳೆ. ನನ್ನ ಸೊಸೆ ಬಂಗಾರದಂತವಳು, ನನಗೆ 2 ಮಾತಾಡಲ್ಲ ಗೊತ್ತಾ. ಸರಿ ಸರಿ ರಾಧಾ, ಹೋಗು, ಬಂದವ್ರಿಗೆ ಕಾಫಿ ಟೀ ಮಾಡ್ಕೊಂಡು ಬಾ. ಹೀಗೆ ಮಾತಾಡ್ಕೊಂಡು ನಿಲ್ತೀರಾ ಹೇಗೆ? ಹ್ಞೂ ಸರಿ ರೀ, ಆಯ್ತು. ಹೌದೌದು, 2 ಕೂತ್ಕೊಳ್ಳಿ. ಅಯ್ಯೋ, ಯಾರು ಕಾಫಿ ಕುಡಿಬೇಡಿ. ಏನ್ ರಾಧಾ ಇದು, ಸಕ್ಕರೆ ಬದಲು ಉಪ್ಪು ಹಾಕಿದೆಯಲ್ವಾ ಕಾಫಿಗೆ? ಅಯ್ಯೋ ಸೊಸೆ, ಉಪ್ಪು ಮತ್ತೆ ಸಕ್ಕರೆಗೆ ವ್ಯತ್ಯಾಸ ಗೊತ್ತಾಗದೇ ಇಲ್ವೇ ನನಗೆ? ಅಯ್ಯೋ ಸಾರಿ ಅತ್ತೆ, ಕನ್ಫ್ಯೂಸ್ ಆಗೋಯ್ತು. ಅದೇನ್ ಕನ್ಫ್ಯೂಸೋ ಏನು, ಇರು ನಾನೇ ಮಾಡ್ಕೊಂಡು ಬರ್ತೀನಿ. ಅತ್ತೆ, ಅಡಿಗೆಗೆ ಏನ್ ಮಾಡ್ಲಿ ಅತ್ತೆ? ಅಯ್ಯೋ ಏನ್ ಮಾಡ್ತಾ ಇಲ್ಲಮ್ಮ, ಸೀರಿಯಲ್ ನೋಡ್ತಾ ಇದ್ದೀನಿ. ಅಯ್ಯೋ ಅತ್ತೆ, ನೀವೇನ್ ಮಾಡ್ತಿದ್ದೀರಾ ಅಂತ ಕೇಳಿಲ್ಲ, ಅಡಿಗೆಗೆ ಏನ್ ಮಾಡ್ಲಿ ಅಂತ ಕೇಳ್ದೆ. 2 ಗ್ಲಾಸ್ ಅಕ್ಕಿ ತೊಳೆದು 4 ಗ್ಲಾಸ್ ನೀರ್ ಹಾಕಿ ಕುಕ್ಕರಲ್ಲಿ 3 ವಿಜಿಲ್ ಹೊಡ್ಸು, ಅನ್ನ ಆಗುತ್ತೆ, ಸರಿನಾ? ಅತ್ತೆ, ಅಕ್ಕಿನ ಸೋಪಾಕಿ ತುಳಿಬೇಕಾತೆ? ಹಾ ಸರಿ ಸರಿ, ಮಾಡೋಗು. ಅಯ್ಯೋ ಏನಿದು, ಅನ್ನ ಬಾಯಲ್ಲಿಡಕ್ಕಾಗ್ತಿಲ್ಲ, ಸಾಬೂನು ವಾಸನೆ ಬರ್ತಾ ಇದೆ. ಅಯ್ಯೋ ರಾಧಾ, ಏನ್ ಮಾಡಿದ್ಯಾ ಇದು? ಅನ್ನ ಬಾಯಲ್ಲಿಡಕ್ಕಾಗ್ತಿಲ್ಲ, ಸಾಬೂನು ವಾಸನೆ ಬರ್ತಾ ಇದೆ. ಅಕ್ಕಿಯನ್ನು ಸಾಬೂನಲ್ಲಿ ತೊಳೆದಿದ್ದೆ ನಾನು. ಏನ್ ರಾಧಾ, ನಿನ್ಗೇನಾಗಿದೆ? ಅಕ್ಕಿಯನ್ನು ಯಾರು ಸಾಬೂನಲ್ಲಿ ತೊಳಿತಾರಾ? ಅಯ್ಯೋ ರೀ, ನಾನು ಅತ್ತೆನ ಕೇಳ್ದೆ ಸಾಬೂನ್ ಹಾಕಿ ತೊಳಿಲ್ಲ ಅಂತ. ಅವರೇ ಹ್ಞೂ ಸರಿ ಅಂದ್ರು. ನಿನ್ ಗೊತ್ತಿಲ್ವಾ ಅಮ್ಮನಿಗೆ ಸರಿಯಾಗಿ ಕಿವಿ ಕೇಳಿಸಲ್ಲ ಅಂತ? ನೀನೇನೋ ಕೇಳಿದ್ಯಾ, ಅದಕ್ಕೆ ಅವ್ರು ಹೂ ಅಂದಿದ್ದಾರೆ ಅಷ್ಟೇ. ಹಾಗಾದ್ರೆ ಸಾಬೂನ್ ಹಾಕಿ ತೊಳಿಬಾರ್ದಾ, ಡೆಟಾಲ್ ಹಾಕಿ ತೊಳಿಬೇಕಾ? ಅಮ್ಮ ತಾಯಿ, ನೀನು ಏನು ಹಾಕಿ ತೊಳೆಯೋದು ಬೇಡ, ನಾನೇ ನಿಮ್ಗೆಲ್ಲ ಚಿತ್ರಾನ್ನ ಮಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯಿರಿ. ನಿಮ್ಮಿಬ್ಬರಿಂದ ನನಗೆ ಅಡಿಗೆ ಮನೆ ಕೆಲಸ ತಪ್ಪಿಲ್ಲ, ನನ್ನನೆ ಬರ ಅಷ್ಟೇ. ಏ ಸುಬ್ಬಿ, ಎಷ್ಟು ದಿನ ಆಯ್ತು ನೀನು ನೋಡಿ. ಹೇಗಿದ್ಯಾ, ಏನ್ ಸಮಾಚಾರ? ಆರಾಮಾಗಿದ್ದೀನಿ ಕಣೆ. ಏನ್ ಸಮಾಚಾರ? ನನ್ನ ಮಗ ಫಾರಿನ್ನಿಂದ ಒಂದು ಬಿಳಿ ಜಿರ್ಲೆನ ಓಡಿಸ್ಕೊಂಡು ಬಂದಿದ್ದಾನೆ. ಅದಕ್ಕೆ ನಮ್ಮ ಭಾಷೆನೂ ಬರಲ್ಲ, ಏನೂ ಇಲ್ಲ, ಸಾಕಾಗೋಗಿದೆ. ಅಯ್ಯೋ ಹೌದೇನ್ರಿ, ಫಾರಿನ್ನಿಂದ ಯಾವಾಗ ಬಂದ್ರು? ಈಗ ಪಕ್ಕದೂರಿಗೆ ಹೋಗಕ್ಕಾಗ್ತ್ಯಾ? ಅವರು ಲಾಕ್ಡೌನ್ ಮುಂಚೆನೇ ಬಂದಿದ್ದಾರೆ ಕಣೆ. ನನ್ನ ತಂಗಿ ಮನೆ ಬೆಂಗಳೂರಲ್ಲಿದ್ರು, ಈಗ ಇಲ್ಲಿಗೆ ಬಂದಿದ್ದಾರೆ. ಫಾರಿನ್ನಲ್ಲಿ ಯಾವ ದೇಶದಲ್ಲಿದ್ಲು ನಿನ್ ಸೊಸೆ? ಚೀನಾದಲ್ಲಿ ಕಣೆ. ಅಯ್ಯೋ ಆಂಟಿ, ಚೀನಾದ ವಸ್ತುವನ್ನೇ ಉಪಯೋಗಿಸಬಾರ್ದು ಅಂತಾರೆ, ಅಂಥದ್ರಲ್ಲಿ ಚೀನಾದ ಸೊಸೆಯನ್ನೇ ಮದುವೆ ಮಾಡಿಸ್ಕೊಂಡು ಬಂದಿದ್ದೀರಾ ನೀವು? ಅಯ್ಯೋ ಅಮ್ಮ, ಅವಳಿಗೆ ಕೊರೋನಾ ಇಲ್ಲಮ್ಮ, ಟೆಸ್ಟ್ ಮಾಡಿಸಿದೀವಿ, ನಮಗೂ ಯಾರಿಗೂ ಇಲ್ಲ. ಆದರೂ ಹುಷಾರು ಆಂಟಿ. ಮೊದಲು ನನಗೂ ಅವನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಆಮೇಲೆ ಅವಳ ಕೆಲಸದಲ್ಲಿ ಶ್ರದ್ಧೆ ಶುಚಿ ನೋಡಿ ಸೊಸೆ ತಂದ್ರೆ ಚೀನಾದಿಂದನೇ ತರಬೇಕು ಅನ್ಕೊಂಡಿದ್ದೀನಿ. ಅಯ್ಯೋ ಸುಬ್ಬಿ, ಅಷ್ಟು ಶುಚಿನ ನಿನ್ ಸೊಸೆ? ಮೊದಲು ಇವಳು ಬರೋದಕ್ಕಿಂತ ಮುಂಚೆ ನಮ್ಮ ಮನೇಲಿ ತುಂಬಾ ಕೀಟಗಳಿದಾವು. ಈಗ ಮನೆಯಲ್ಲಿ ಒಂದು ಸೊಳ್ಳೆ ಕೂಡ ಇಲ್ಲ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾಳೆ ನಮ್ಮ ಮನೇನ. ಅಯ್ಯೋ ಹೌದೇನು ಸುಬ್ಬಿ, ಒಂದಿನ ನಿನ್ ಸೊಸೆನ ನಮ್ಮನೆಗೂ ಕರ್ಕೊಂಡ್ ಬಾ, ನನ್ನ ಸೊಸೆನ ಸ್ವಲ್ಪ ಶುಚಿತ್ವ ಕಲೀಲಿ. ಅದಕ್ಕೇನಂತೆ, ನಾಳೆನೇ ಕರ್ಕೊಂಡ್ ಬರ್ತೀನಿ. ನನ್ನ ಸೊಸೆ ಅಂತೂ ಅಡಿಗೆ ತುಂಬಾ ರುಚಿಯಾಗಿ ಮಾಡ್ತಾಳೆ. ಅದೇನೇನ್ ಹಾಕಿ ಮಾಡ್ತಾಳೋ ಗೊತ್ತಿಲ್ಲ, ಆದ್ರೆ ಅಡಿಗೆ ಮಾತ್ರ ಅದ್ಭುತ. ನಿನ್ನೆ ಏನೋ ಉಪ್ಪಿನಕಾಯಿ ಹಾಕಿದ್ಲು, ಆದ್ರೆ ಅದರ ಹೆಸರೇನೋ ಗೊತ್ತಿಲ್ಲ, ಏನೋ ಹೇಳಿದ್ಲು, ನನಗೆ ಭಾಷೆ ಬರಲ್ಲ ಅಲ್ವಾ, ಹಂಗ್ ಗೊತ್ತಾಗಿಲ್ಲ, ಆದ್ರೆ ತುಂಬಾ ರುಚಿಯಾಗಿತ್ತು. ಹಾಯ್ ಸುಬ್ಬಿ ಆಂಟಿ, ನಿಮ್ಮನೆ ಸೊಸೆನ ನಿಮ್ಮನೇಲೇ ಇಟ್ಕೊಳ್ಳಿ, ನಮ್ಮನೆಗೆ ಬರೋದು ಬೇಡ, ನಿಮ್ಮನೆ ಅದೃಷ್ಟ ಲಕ್ಷ್ಮಿ. ಯಾಕೋ ಏನೋ ಆಯ್ತು ನಿನ್ಗೆ, ಯಾಕೆ ಹಿಂಗೆಲ್ಲ ಹೇಳ್ತಿದ್ಯಾ? ಅಯ್ಯೋ ಮತ್ತೇನಮ್ಮ, ನಿನ್ಗಷ್ಟು ಗೊತ್ತಾಗ್ತಿಲ್ವಾ? ಇವ್ರ ಸೊಸೆ ಬಂದ ಮೇಲೆ ಹುಳಗಳು ಖಾಲಿ ಆಗ್ತಿದೆ ಅಂದ್ರೆ ಏನರ್ಥ? ಅದನ್ನ ಹಿಡಿದು ಅವರು ಅಡಿಗೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ? ಇವರಿಗೆ ಏನು ಗೊತ್ತಾಗದೆ ತಿಂತಿದ್ದಾರೆ, ಅದನ್ನ ಇವರು ಹೊಗಳ್ಕೊಂಡು ತಿಂತಿದ್ದಾರೆ ಅಷ್ಟೇ. ಅಯ್ಯೋ ಆಂಟಿ, ನೀವು ಅಡಿಗೆ ಮನೆ ಕೆಲಸ ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ನಿಮ್ ಸೊಸೆ ಕೈಯಲ್ಲಿ ಮಾತ್ರ ಮಾಡಿಸ್ಬೇಡಿ. ಅಯ್ಯೋ ಹೌದೇನೋ, ತುಂಬಾ ಥ್ಯಾಂಕ್ಸ್ ಕಣೋ, ನನಗೆ ಗೊತ್ತೇ ಇರ್ಲಿಲ್ಲ. ಮೊದಲು ಆ ಮನೆ ಹಾಲಿನ ಮನೆ ಕೆಲಸನ ಬಿಡಿಸ್ಬೇಕು, ಮೊದ್ಲೋಗಿ ಅದನ್ನೇ ಮಾಡಿ ಆಂಟಿ. ಅಯ್ಯೋ ನನ್ನ ಸೊಸೆ ಬಂಗಾರದಂತವಳು, ಅಡಿಗೆ ಕೆಲಸ ಮಾಡಕ್ ಬಂದಿಲ್ಲ ಅಂದ್ರು ಇಂಥವೆಲ್ಲ ಮಾಡಲ್ಲ, ಅಷ್ಟು ಒಳ್ಳೆ ಹುಡುಗಿ. ಸರಿ ಸರಿ, ನಾನು ಮನೆಗೆ ಹೋಗ್ತೀನಿ. ಬೆಳಗ್ಗೆ ನಾನು ಬೆಕ್ಕು ತಂದಿದ್ದೆ ಸಾಕೋಣ ಅಂತ, ಅದೆಲ್ಲಿ ಅನ್ನಕ್ಕೆ ಸಾರಾಗಿದೆಯೋ ಯಾರಿಗ್ ಗೊತ್ತು, ದೇವರಿಗೆ ಗೊತ್ತು. ಹೋಗ್ತೀನಿ ನಾನು. ಅಯ್ಯೋ